ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಕುಂಭಮೇಳ, ಮಹಾಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಜನಜಾತ್ರೆ 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 ಎಲ್ಲಿ ನೋಡಿದ್ರತ್ತ ಜನ. ಹೀಗಾಗಿ ಅಲ್ಲಿ ವ್ಯವಸ್ಥೆ ಆಡಳಿತಾರೂಢ ಪಕ್ಷದವರು ಎಲ್ಲ ಕಲ್ಪಿಸಿದ್ದೀವಿ ನಾವು ಅಂತಾರೆ. ಅಲ್ಲಿ ಮೇಲಿನ ಬೆಂಕಿ ಹತ್ತಾ ಇದೆ, ಮೇಲಿನ ತೊಂದರೆಗಳಾಗ್ತಾ ಇದ್ದಾವೆ. ಎಷ್ಟೋ ಜನರು ಅದರಲ್ಲೇ ಈಗಾಗಲೇ ಸತ್ತು ಸ್ವರ್ಗವನ್ನು ಸೇರಿದ್ದೇವೆ ಸಹಿತ ನಾವು ನೋಡಿದ್ದೀವಿ. ಈಗ ನಮ್ಮ ಪ್ರಧಾನಿಯವರು ಸಹ ಈ ಕುಂಭಮೇಳದಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡಿದ್ದು, ಇವತ್ತು ನಮ್ಮ ಮುರ್ಮು ಅವರು ರಾಷ್ಟ್ರಪತಿಯವರು ಅವರು ಸ್ನಾನ ಮಾಡ್ತಾ ಇರೋದು, ಅನೇಕ ನಮ್ಮ ಕರ್ನಾಟಕದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಏನು ಈ ಕ್ಲಾಸ್ 1 ಅಂತೀವಿ ಅಥವಾ ಶ್ರೇಷ್ಠ ಅಧಿಕಾರಿಗಳು ಅಂತೀವಿ ಅಥವಾ ಮತ್ತೇನೋ ಇವತ್ತು ರಾಷ್ಟ್ರಪತಿಗಳು ಎಲ್ಲರೂ ಈ ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡ್ತಾಯಿದ್ರು. ನಿಜವಾಗಿಯೂ ಒಂದು ಒಳ್ಳೆಯ ಸುಂದರ ದೃಶ್ಯಗಳು. ಅದರಲ್ಲಂತೂ ಎರಡು ಮಾತಿಲ್ಲ. ಪುಣ್ಯ ಅನ್ನುವಂಥ ಮಾತು ಎಲ್ಲರಿಗೂ ಇವರಿಗೆಲ್ಲ ಸಿಕ್ಕಿರ್ಬೋದು, ಸಿಗುತ್ತದೆ ಅನ್ನುವಂಥ ಭರವಸೆ ಅವರಲ್ಲಿದೆ. ಇರಲಿ, ಆದರೆ ಇದು ಜನಸಾಮಾನ್ಯರಿಗೆ ಇದೆಲ್ಲ ಸಹಜವಾಗಿ ಸ್ನಾನ ಮಾಡಲಿಕ್ಕೆ ಹೋಗಿ ಬರಲಿಕ್ಕೆ ಸಾಧ್ಯದನಾ ಅಂತ. ಯಾಕಂದರೆ ಯಾವ ರೋಡಿಂದ ಹೋದ್ರೂ ಸಹಿತ ಜನ ರಿಕ್ 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 ಅಳಿಗಾಡ್ಲಿಕ್ಕೆ ಬರೋದಿಲ್ಲ, ಭಯಂಕರ ಜನ. ಕೆಲವೊಂದು ರಿಪೋರ್ಟ್ಸ್ ಈ ರೀತಿ ಬರ್ತಾ ಇದ್ದಾವೆ, 6 ಕಿಲೋಮೀಟ್ರ್ 6 ತಾಸುವರೆಗೆ ಜಕ್ಕೊಂಡು ಹೋಗುವಂಥದ್ದು ಗಾಡಿಗಳು ನಿಲ್ತಾ ಇದ್ದಾವೆ. ಅಲ್ಲಲ್ಲೇ ಅಲ್ಲಿ ಹೋದ್ಮೇಲೆ ಮತ್ತೆ 5-6 ಕಿಲೋ ನಡೆಯುವಂಥದ್ದು, 10 ಕಿಲೋಮೀಟ್ರ್ ನಡೆಯುವಂಥದ್ದು ಪರಿಸ್ಥಿತಿ ಬರ್ಲಿಕ್ಕೆ ರೀ. ಜನಸಾಮಾನ್ಯರಂತೆ ಖುಷಿಯಿಂದ ಹೋಗಿರ್ತಾರೆ. ಅಲ್ಲಿ ಯಾಕೆ ಬಂದೆ, ಯಾಕಂದ್ರೆ ಹಿಂದೂ ಬರೋಕ್ಕಾಗೋದಿಲ್ಲ, ಮುಂದೂ ಬರೋಕ್ಕಾಗೋದಿಲ್ಲ, ನಾನು ಜನದಟ್ಟಣೆ ಆಗಿಬಿಟ್ಟದ. ಮತ್ತು ಇನ್ನೊಂದಿಷ್ಟು ಕೆಲವು ವರದಿಗಳು ಹೀಗೆ ರೀತಿ ಬರ್ತಾ ಇದ್ದಲ್ಲ, ಅಲ್ಲಿ ಭಾಳಷ್ಟು ಜನ ಕುಡಿದ್ರಿಂದ, ಕೋಟಿಗಳಲ್ಲಿ ಕುಡಿದ್ರಿಂದಾಗೆ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಭಾಳಷ್ಟು ಅಧ್ವಾನದ್ದು ಹೋಗ್ಯದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದವು. ನಮ್ಮ ಬಹಿರ್ದೆಸೆ, ನಮ್ಮ ಪರಿಸ್ಥಿತಿ ಅಲ್ಲಿ ಬಹಿರ್ದೆಸೆ ಕೂತಂತ ಅನೇಕ ಜನ ಕಂಡು ಬಂದಿದ್ದು ತಮ್ಮ ವಿಡಿಯೋಗಳು ಬಿಟ್ಟಿದ್ದಾರೆ. ಅದನ್ನು ನೋಡಿದಾಗ ಕೆಲವೊಂದಿಷ್ಟು ಏರಿಯಾದಲ್ಲಿ ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲೇ ಒಂದಿಷ್ಟು ನಮ್ಮ ಮಲ ತೇಲ್ತಾ ಇರೋದು, ಶವಗಳು ತೇಲ್ತಾ ಇರೋದು ಕೇಳಿ ಕಂಡು ಬರ್ತಾ ಇರೋದು ನೋಡಿದಾಗ, ಈ ಒಂದು ಪವಿತ್ರ ಸ್ಥಾನದಲ್ಲೇ ಇಂಥವೆಲ್ಲ ನಡೆಯೋದನ್ನು ನೋಡಿದಾಗ ಇಷ್ಟು ಜನರು ಒಮ್ಮೆಗೆ ಕೂಡಿಸೋದು ಅವಶ್ಯಕತೆ ಇತ್ತಾ ಇಲ್ಲೇ ಅಂತ ಪ್ರಶ್ನೆ ಬರ್ತದೆ. ಕೋಟಿಗಳಲ್ಲಿ ಕೌಂಟ್ಲೆಸ್ ಪೀಪಲ್ ಭಾಳಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮತ್ತು ಕೆಲವು ಜನಕ್ಕೆ ಪಾಪ ಹೋಗ್ತಾ ಇರೋರಿಗೆ ನೀರಿನ ಸಮಸ್ಯೆ, ಊಟದ ಸಮಸ್ಯೆ, ಅಲ್ಲಿ ಯಾರು ಕೇಳ್ತಾ ಇಲ್ಲ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಮತ್ತು ಈಗ ಡೈರಿಗೆ ಬೆಂಕಿ ಹಚ್ಚಿದ್ದು ನೀವು ನೋಡಿದಿರಿ, ನಿನ್ನೂ ಹಚ್ಚಿದ್ದು ನೋಡ್ತಾ ಇದ್ದೀರಿ. ಇದು ಇವ್ರಿಗೆ ಮುಟ್ಟೋದಿಲ್ಲ. ಯಾರಿಗೆ ಈ ಕ್ಲಾಸ್ ಅನ್ನೋದು VIP ಜನರಿಗೆ ಇದೆಲ್ಲ ಮುಟ್ಟೋದಿಲ್ಲ. ಯಾಕಂದ್ರೆ ಅವ್ರು ಗಾಡಿ ತೊಗೊಂಬಂದಿರ್ತಾರೆ, ಅದು ವ್ಯವಸ್ಥೆ ಇರ್ತದೆ, ನೀರು ಸ್ವಚ್ಛದಂಥ ಜಾಗದಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಡುಮ್ಕಿ ಆಗಿಸ್ತಾರೆ ಅಥವಾ ಸ್ನಾನ ಮಾಡಿಸ್ತಾರೆ, ಕರ್ಕೊಂಡು ಬಂದುಬಿಡ್ತಾರೆ. ಆದರೆ ಜನಸಾಮಾನ್ಯರು ಯಾವತ್ತು ತಿಂದು ಆವತ್ತು ದುಡಿದು ಆವತ್ತು ಬದುಕುವಂಥ ಜನ ಅಥವಾ ಕೆಳ ಮಧ್ಯಮ ವರ್ಗದ ಜನ ಯಾವ ರೀತಿ ಇದ್ದಾರೆ. ಈಗಾಗಲೇ ಹಲವು ಸಲ ನಮ್ಮ ಚಾನಲ್ದಲ್ಲಿ ಚರ್ಚೆ ಮಾಡಿದ್ವಿ. ಈ ದೇಶದ 85-90% ಜನ ಅತ್ಯಂತ ಬಡತನ ಸ್ಥಿತಿಯಲ್ಲಿದ್ದಾರೆ. ಅಂಥವರು ಇಲ್ಲಿದ ಕಾರ್ ಗಾಡಿ ಮಾಡಿಕೊಂಡು ಮತ್ತೇನು ಮಾಡಿಕೊಂಡು ರೈಲ್ವೆಗಳಲ್ಲಿ ಹೋಗ್ತಾನೋ, ಅವ್ರು ರೈಲ್ವೆಗಳಂತೂ ಆ ಜನರು ಒಳಗೆ ಹೋಗಿದ್ದು ನೋಡಿದ್ರೆ ಇರಿಗಳು ಹೋಗಂಗೆ ಒಳಗೆ ಹೋಗ್ಬಿಟ್ಟಿದ್ದಾರೆ ರೀ. ಕೆಲವು ದುಂಬಡಿನೂ ಆಗಿದ್ದ ಸುದ್ದಿಗಳು ಬರ್ತಾ ಇದ್ದಾವೆ. ಪೊಲೀಸ್ ಮತ್ತು ಜನಸಾಮಾನ್ಯರ ಮಧ್ಯದಲ್ಲಿ ತಿಕ್ಕಾಟ ಆಗಿರೋ ಸುದ್ದಿಗಳು ಬರ್ತಾ ಇದ್ದಾವೆ. ಅದಕ್ಕೆ ಅಲ್ಲಿಯ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು ಇದನ್ನೆಲ್ಲ ಕೊಡ್ರಿ, ಸರ್ಕಾರ ಇದೆಲ್ಲ ಪೂರೈಸ್ರಿ, ಪೂರೈಕೆ ನೀರ ಮಿನಿಮಮ್ ಅವ್ರಿಗೆ ಆಹಾರ ಪೂರೈಕೆ ಮಾಡಿರಿ ಅಂಥೇಳಿ ಒತ್ತಡ ತರ್ತಾ ಇದ್ದಾರೆ. ಅಲ್ಲಿ ಬಿಟ್ಟು ಹೋಗಿದ್ರೆ ಇವತ್ತು ವಿರೋಧಿಸುವಂಥ ಮಟ್ಟಕ್ಕೆ ಹೋಗಿ ನಿಂತದ. ಒಂದು ಪುಣ್ಯ ಸ್ನಾನ, ಗಂಗೆಯ ಪುಣ್ಯ ಸ್ನಾನ ಜಾಗ ಈ ರೀತಿಯಾಗಿ ನಾವು ಇವತ್ತು ಸಹಿತ ಈ ದೇಶದ ಅನೇಕ ನದಿಗಳ ದಂಡೆಯಲ್ಲಿ ನಾವು ನೋಡ್ತಾ ಇದ್ವಿ ಅಂಥದ್ದೆಲ್ಲ. ಈ ಕುಂಭಮೇಳಗಳು ಮತ್ಯಾವ ಮೇಳಗಳ ಸಂದರ್ಭದಲ್ಲೇ ಯಾವ ರೀತಿ ಜನ ಅಲ್ಲಿ ಹೊಲಸನ್ನು ಮಾಡ್ತಾರೆ ನದಿಗಳ ದಂಡೆಗಳ ಮೇಲೆ, ಹೊಳೆ ನದಿಯಲ್ಲೇ ಅನ್ನೋದಲ್ಲ. ಇದು ಯಾಕೆಂತಂದರೆ ಅವ್ರು ಎಲ್ಲರಿಗೂ ಅವಕಾಶಗಳು ಇಲ್ಲಲ್ರಿ. ಎಲ್ಲೋ ಒಂದು 10% ಜನರಿಗೆ ಒಳ್ಳೆಯ ವೆಲ್ ಇಕ್ವಿಪ್ಡ್ ಅದು ಒಳ್ಳೆಯ ವ್ಯವಸ್ಥೆ ಇದೆ, ಅದು ಉಳಿದ ಜನ ಯಾಕೆಂದರೆ ಅವ್ರಿಗೆ ಅಷ್ಟು ಖರ್ಚು ಮಾಡೋ ಶಕ್ತಿ ಇರೋದಿಲ್ಲ. ನಡ್ಕೊಂಡು ಹೋಗುವಂಥ ಜನ ಪಾಪ ಒದ್ದಾಡ್ತಾ ಇರ್ತಾರೆ. ಅವರು ಎಲ್ಲಿ ಹಾದೆ ಬಿದ್ದು ಏನೂ ಆಗ್ತಾಯಿದ್ದ. ಮತ್ತು ಈ ಕೆಲವೊಂದಿಷ್ಟು ಭಕ್ತರು ಕೆಲವೊಂದಿಷ್ಟು ಏನೋ ದಾಳಿಗೆ ಸಿಕ್ಕಾಗಿ ಸತ್ತು ಹೋದರು. ಇದನ್ನೆಲ್ಲ ನೆನಪಿಸ್ಕೊಂಡಾಗ ಇದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡಬೇಕಾಯ್ತಲ್ಲ, ಸಮಾಧಾನ ಹೋಗ್ಬೇಕಾಯ್ತಲ್ಲ. ಈ ಒಂದು ಏನಪ್ಪ ಅಂತಂದ್ರೆ ಮೇಳದ ಒಂದು ವಿಚಾರ ಒಮ್ಮೆಲೆ ಎಷ್ಟು ಜನರು ಕೂಡಿಸೋ ಅವಶ್ಯಕತೆ ಇತ್ತ, ಕೋಟಿಗಳಲ್ಲಿ ಜನರು ಕೂಡಿಸೋ ಅವಶ್ಯಕತೆ ಇತ್ತ. ಹೌದು, 12 ವರ್ಷಕ್ಕೊಮ್ಮೆ ಬರ್ತದೆ, ಅಡ್ಡಿ ಇಲ್ಲ. ಆದರೆ ಜನಸಾಮಾನ್ಯ ಗತಿ ಹೇಳ್ರಿ, ದೊಡ್ಡವ್ರಿಗೆ ಹೆಂಗೂ ಇರ್ತದೆ. ಈಗ ಮೋದಿ ಅವ್ರಿಗೆ ಆಗಿರ್ಬೋದು, ಮುರ್ಮು ಅವ್ರಿಗೆ ಆಗಿರ್ಬೋದು, ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಹೋದ್ರೆ ಅವ್ರಿಗೆ ಆಗಿರ್ಬೋದು,
ಡಿ ಕೆ ಶಿವಕುಮಾರ್ ಅಂಥವ್ರಿಗೆ ಆಗಿರ್ಬೋದು, ಮತ್ತಾರಿಗೂ ಆಗಿರ್ಬೋದು, ಮಂತ್ರಿಗಳು, ಕ್ಲಾಸ್ ಒನ್ ಆಫೀಸರ್ಸು ಅಥವಾ ಎ ಸಿ ಡಿ ಸಿ ನಾವೆಲ್ಲ ಅಂತೀವಲ್ಲ ದೊಡ್ಡ ಆಫೀಸರ್ಗಳು, ಅವ್ರಿಗೆ ಬೇರೆ ರೀ, ಅವ್ರಿಗೆ ಅನುಕೂಲ ಇರ್ತದೆ, ದುಡ್ಡು ಇರ್ತದೆ, ಎಲ್ಲೋ ಮಾಡ್ತಾರೆ, ಗೌರ್ಮೆಂಟನ್ನು ಸುಲಭವಾಗಿ ಉಪಯೋಗ ಮಾಡ್ಕೋತಾರೆ ಗೌರ್ಮೆಂಟ್ ದುಡ್ಡನ್ನು. ಆದರೆ ಯಾರು ಸಲುವಾಗಿ ದುಡ್ಡನ್ನು ಇಟ್ಟಿರ್ತಾರೆ ಅವ್ರಿಗೆ ಮುಡ್ತಾ ಇಲ್ಲ ಅನ್ನೋಂಥ ವರದಿಗಳು ಮಾತ್ರ ಭೀಕರಾಗಿದ್ದಾವೆ. ಅದೆಲ್ಲ ನೋಡಿದಾಗ ಈ ಮಹಾಕುಂಭ ಮೇಳದಲ್ಲಿ ನಾವು ಪುಣ್ಯ ಪಡ್ಕೊಳಕ್ಕೆ ಹೋಗ್ತಾ ಇದ್ದೀವ ಅಥವಾ ಎಲ್ಲ ಹೊಲಸನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವ ಅಂತೇಳಿ ಕೆಲವೊಮ್ಮೆ ಭಾಳ ಜನ ಪಾಪ ಒದ್ದಾಡ್ತಿದ್ದಾರೆ. ಹೊಲಸು ಅಲ್ಲೇ ಕಳೆದುವಂಥ ಅರಿವುಗಳು ಆ ದೃಶ್ಯಗಳನ್ನು ನೋಡಿದಾಗಂತೂ ಇದು ಬೇಕಾಗಿತ್ತ ಅನ್ನುವಂಥ ಮಾತನ್ನು ಭಾಳಷ್ಟು ಕಡೆ ನಾವು ನೋಡ್ತಾ ಇದ್ವಿ. ಇಲ್ಲಿ ನಮ್ಮ ಎಲ್ಲಮ್ಮ ಗುಡ್ಡದಲ್ಲಿ ನಾವು ನೋಡ್ತಾ ಇದ್ವಿ. ಇಡೀ ದೇಶದ ಹೊಂಡ ಕೊಂಡ ತಾವು ಹೇಳ್ತೀವಲ್ಲ ಅತ್ಯಂತ ಗಬ್ಬೆದ್ದು ಹೋಗಿರ್ತಾವೆ ನೀರಲ್ಲಿ ವ್ಯವಸ್ಥೆ. ಪುಣ್ಯ ಪಡ್ಕೊಳಕ್ಕೆ ಇಲ್ಲಿ ಹೋಗ್ತಾ ಇರ್ತಾರೆ, ಸ್ವಚ್ಛ ಮಾಡ್ತಕ್ಕಂಥ ವ್ಯವಸ್ಥೆ ಇರೋದಿಲ್ಲ ಅನ್ನೋಂಥದ್ದು. ಆ ಮಹಾಮೇಳದ ಮಹಾಕುಂಭಮೇಳ ಅಲ್ಲಿ ಯಾರು ಕೇಳೋದು ಅಂತ, ಎಂಥ ದೊಡ್ಡ ನದಿಗಳು 3, ಅದರಲ್ಲೂ ಗಂಗಾ ಯಮುನಾ ಅಂತ ನಮ್ಮ ಕಣ್ಣಿಗೆ ಕಾಣುತ್ತಿರೋ ದೊಡ್ಡ ನದಿಗಳು, ಸರಸ್ವತಿ ಭೂಗರ್ಭದಿಂದ ಬರ್ತದೆ ಅಂತ ಹೇಳ್ತಾ ಇರ್ತಾರೆ. ಇವು 3 ನದಿಗಳು ಒಂದುಗಳು ಕೂಡೋ ಜಾಗ ಸಾಕಷ್ಟು ವಿಸ್ತಾರ ಅದ, ಆದರೆ ಅದಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಕೂಡ್ತಾ ಇದ್ದಾರೆ. ಹೀಗಾಗಿ ಹೋಗೋದಕ್ಕೆ ಬರುವ ಸಂದರ್ಭದಲ್ಲೇ ನೀರಿಲ್ಲ, ಮತ್ತಿನಿಲ್ಲ, ಆಹಾರದ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ವಿರೋಧ ಪಕ್ಷದ ನಾಯಕರು ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಆ್ಯಕ್ಚುಲಿ ಅವರು ಮಾಡಬೇಕಾಗಿತ್ತಲ್ಲ, ತಮ್ಮ ಸಮಾಜವಾದಿ ಪಕ್ಷದ ಕಾರ್ಯಕರ್ತರಿಂದ ಜನರಿಗೆಲ್ಲ ಅನುಕೂಲ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತಲ್ಲ. ಸರ್ಕಾರದ ಟೀಕಾ ಮಾಡಿ ಏನು ನಡೀಲ್ಲ, ಸರ್ಕಾರದ ಕೆಲಸ ಮಾಡಲೇಬೇಕಾದಂಥದ್ದು. ಆದರೆ ಸರ್ಕಾರ ಎಲ್ಲರೂ ಸಫಲವಾಗಿ ಮಾಡಿಸ್ತಂತಲ್ಲ, ಘೋಷಣೆಗಳು ಸಾಕಷ್ಟು ಮಾಡ್ತಾಯಿದ್ದಾರೆ. ಎಲ್ಲ ಘೋಷಣೆ ಮಾಡಿದರೆ ಈಗ ನಮ್ಮ ಅಲ್ಲಿಯ ಮುಖ್ಯಮಂತ್ರಿ ಯಾರು ನಿಮ್ಗೆ ಗೊತ್ತದ ಹೇಳುವಂಥ ಅವಶ್ಯಕತೆ ಇಲ್ಲ, ಯೋಗಿಯವರು ಸಾಕಷ್ಟು ಪ್ರಚಾರ ಮಾಡಿದ್ದಾರೆ. ಈಗ ಜನನೂ ಸಾಕಷ್ಟು ಹೋಗ್ತದೆ, ಎಲ್ಲ ವ್ಯವಸ್ಥೆದಪ್ಪ ಅಲ್ಲೇ ಊಟದ ವ್ಯವಸ್ಥೆದ ಇನ್ನುಳಿದ ವ್ಯವಸ್ಥೆಗಳಿದ. ಮನುಷ್ಯನಿಗೆ ಮುಖ್ಯವಾಗಿ ಆಹಾರ ನೀರ ಜೊತೆಗೆ ನಮ್ಮ ಬಹಿರ್ದೆಸೆ ಇವು ಭಾಳ ಮುಖ್ಯ ರೀ. ಇದ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ಬೇಕಾಗ್ತದೆ. ಆ ನಿಷ್ಕಾಳಜಿ ಅದ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಇದಕ್ಕೇನು ಉತ್ತರ ಕೊಡ್ತಾರೆ ನಮ್ಮ ಯೋಗಿ ಆದಿತ್ಯನಾಥ್ ಅವರು, ಮೋದಿಯವರು, ಇವತ್ತು ಜಳಕಕ್ಕೆ ಹೋದಂಥ ಮುರ್ಮು ಅವರು. ಇವರು ಈ ಜನರ ಒಂದು ಸೌಕರ್ಯವನ್ನು ಇವ್ರಿಗೆ ಸಿಗುವಂಥ ಮಿನಿಮಮ್ ರಿಕ್ವೈರ್ಮೆಂಟ್ಗಳನ್ನು ಕೊಡಿಸ್ಬೇಕಾಗಿತ್ತಂತೆ. ಇವ್ರು ಹೇಳ್ತಾರೆ ನಾವು ಕೊಟ್ಟಿದ್ದೀವಿ, ಮಾಡಿದ್ದೀವಿ, ಮುಟ್ಟಿಸಿದ್ವಿ, ನಡೆದ ನಾವು ನಡಿಕೆ ಅವ್ರು ಮುಟ್ಟಿಸ್ತಾ ಇಲ್ಲ. ಹಾಗೆ ಹೀಗೆ ಮಾತಾಡ್ಬೋದು, ಇಲ್ಲ ಅಂತಲ್ಲ, ಮಾತಾಡೋದಕ್ಕೆ 100 ಹಾಕೋದು. ಎಲ್ಲ ಬುದ್ಧಿವಂತರಿದ್ದಾರಲ್ಲ, ನಾವು ಮಾಡಿದ್ದೀರಿ ಯಾರು ಹೋಗಿ ಮುಟ್ಟಿಸೋಲ್ಲ ಆಗಿಲ್ಲ ಅಂದರೆ ಇದ್ರ ಅರ್ಥ ಏನೋ ಒಂದು ನಡಕ ಎಲ್ಲ ಸೋರು ಹೋಗಿರಬೇಕು, ಇಲ್ಲ ಮಾಡೋರು ಅಲ್ಲಿ ಇರಲಿಕ್ಕಿಲ್ಲ ಅನ್ನುವಂಥ ಮಾತು. ಅದಕ್ಕೆ ಇದು ದೊಡ್ಡ ಒಂದು ಫಂಕ್ಷನ್ ಈಡೇರಿಸೋ ಸಂಬಂಧ, ನೆರವೇರಿಸೋ ಸಂಬಂಧ ಈ ವಿಷಯದಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕಾಗ್ತದೆ. ನೋಡ್ರಿ, ನಗರ ಸುತ್ತಮುತ್ತೆಲ್ಲ ಹೊಲ ಸಿಡಿದು ಬಿಟ್ಟದ ಅಂಥೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಪ್ರಯಾಗರಾಜ್ ಸುತ್ತಮುತ್ತ ಹೊಲದ ಗಬ್ಬೆದ್ದು ಹೋಗ್ಯದಪ್ಪ ಅಂತೇಳಿ. ಈ ಸ್ಥಿತಿ ಇವತ್ತು ಮೂಡಿದ್ದ ಕಾರಣ ಅಂದರೆ ಒಮ್ಮೆಲೆ ಕೋಟಿಗಳ ಜನ ಅಲ್ಲಿ ಬಂದಿದ್ದು, ಸ್ನಾನ ಮಾಡಲಿಕ್ಕೆ ಬೆನ್ನು ಹತ್ತಿದ್ದು, ಪುಣ್ಯ ಪಡ್ಕೊಳ್ಳೋಕೆ ಬೆನ್ನು ಹತ್ತಿದ್ದು. ಇವು ನಮ್ಮಲ್ಲಿ ಕಲ್ಪನೆಗಳಿದ್ದಾವೆ, ಪುಣ್ಯ ಅಥವಾ ಸ್ವಚ್ಛತೆ ಅದೊಂದು ಒಳ್ಳೆಯತನ ಇವು ಇದ್ದಾವೆ. ಆದರೆ ಅದೇ ಪ್ರಮಾಣದಲ್ಲಿ ಅಲ್ಲಿ ವ್ಯವಸ್ಥೆನೂ ಇರಬೇಕಾಗ್ತದೆ. ಅಂದಾಗ ಮಾತ್ರ ಇಂಥ ಜಂಗುಳಿ ಕುಡಿದಾಗ ಒಂದು ಶಿಸ್ತು ಪಾಲನೆ ಮಾಡಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಎಲ್ಲರಿಗೂ ಅಲ್ಲಿ ಸಾಂಕ್ರಾಮಿಕ ರೋಗ ಸಹಿತ ಆಗಿ ಹಬ್ಬು ಸಾಯ್ತುಗಳಿದ್ದಾವೆ. ಅವು ನಾವು ಹೇಳ್ಬೋದು ಇಲ್ಲ ಪವಿತ್ರ ನದಿ ಹಾಗೆ ಹೇಗೆ ಅಂತೇಳಿ. ಈ ಮೇಲೆ ಕೋಟಿಗಟ್ಟಲೆ ಜನ ಹೋಗಿ ಅದೆಲ್ಲ ಹೇಳಿದ್ದೆ ನಿಮಗೆ, ಬಹಿರ್ದೇಶದ್ದು ಮತ್ತೇನು ಎಲ್ಲ ಒಮ್ಮೆಲೆ ಒಂದು ನದಿಗೆ ಹೋಗಿ ಕೂಡಿದಾಗ ಅದನ್ನು ಸಹಿಸಲಿಕ್ಕೆ ಅಸಾಧ್ಯ ಆಗಿಬಿಡ್ತದೆ ಅಂದರೆ. ಅದೇನೂ ಇರಲಿ, ಮಹಾಕುಂಭ ಮೇಳಕ್ಕೆ ಜನಜಂಗುಳು ಕೂಡ್ಲಿಕ್ಕೆ ಹತ್ತದ್ರಿ, ಭಯಂಕರ ಕೂಡಿದ, ಇನ್ನೂ ಕೂಡ್ತಾಯಿದ್ರೆ ಇನ್ನೂ ಬರ್ತಾಯಿದ್ದಾರೆ ಸ್ನಾನ ಮಾಡಲಿಕ್ಕೆ. ಇದಕ್ಕೆಲ್ಲ ಅಲ್ಲಿಯ ಯೋಗಿಯವರು ಒಳ್ಳೆ ವ್ಯವಸ್ಥೆ ಮಾಡಲಿ, ಇನ್ನಷ್ಟು ವ್ಯವಸ್ಥೆ ಮಾಡಲಿ. ಅವ್ರು ಇವ್ರದಲ್ಲ, VIP ಗಳದಲ್ಲ, ಅವ್ರು ಯಾರಾದರೂ ಮಾಡೇ ಮಾಡ್ತಾರೆ. ಜನಸಾಮಾನ್ಯರ ಬದುಕಿನ ಬಗ್ಗೆ ಅವರಲ್ಲಿ ಹೋಗೋದು ಏನು ಸಾಲ ಸೋಲ ಮಾಡಿ ಹೋಗಿರ್ತಾರೆ. ಈ ಒಂದು ಕುಂಭಮೇಳಕ್ಕೆ ಸೇರಿ ಎಷ್ಟು ಜನ ಸಾಲ ಮಾಡಿ ಬಂದಿಲ್ಲ ರೀ, ಒಮ್ಮೆ ಎನ್ಕ್ವೈರಿ ಮಾಡಿಸ್ಲಿ, ಕುಡಿದ ಜನರಿಗೆ ಗೊತ್ತಾಗ್ತದೆ. ಸಾಲ ಮಾಡಿ ಪುಣ್ಯ ಪಡ್ಕೊಂಡು ಬಂದಿರ್ತಾರೆ, ಆದರೆ ಇಲ್ಲಿ ಆಗೋದು ಬೇರೆ ಆಗ್ತಾಯಿದೆ. ಹೀಗಾಗಿ ಭಾಳ ಜನ ಭಕ್ತರು ಇವತ್ತು ಪೊಲೀಸರ ಜೊತೆ ಸಂಘರ್ಷಗಳಿದ್ದಾರೆ. ಈ ಊರಿಗೆ ಬರ್ತಾನಂದ್ರೆ ರೈಲ್ವೆಗಳು ಸಿಗ್ತಾ ಇಲ್ಲ. ಅಲ್ಲೇ ರೈಲ್ವೆಗಳು ಪೂರ್ತಿಯಾಗಿ ತುಂಬಿ ಹೋಗ್ತಾ ಇದ್ದಾವೆ ಅಂತ ಬರ್ತಾ ಇದೆ. ಹರ್ದೋಯಿ ರೈಲ್ವೆ ಸ್ಟೇಷನ್ದಲ್ಲಿ ಒಂದು ಹಾನಿನೂ ಆಗ್ಯದ. ಆ ಪ್ರಮಾಣದಲ್ಲಿ ಜನ ಕೂಡಿದ್ದಾರೆ ಅಂಥೇಳಿ. ಒಳಗೆ ಹೋದ ಹೊರಗೆ ಬರೋಂಗಿಲ್ಲ, ಹೊರಗಿನ ಒಳಗೆ ಹೋಗಂಗಿಲ್ಲ. ಮತ್ತು ರೈಲ್ ಇಂಜಿನ್ದಾಗ ಸಹಿತ ಮುಂದಿನ ಇಂಜಿನ್ ಇರುತ್ತೆ, ಅಲ್ಲಿ ಸಹಿತ ಮಹಿಳೆಯರು ಒಳಗೆ ಹೋಗಿ ಗಾಡಿ ಹೊಡಿಪ ಅಂತ ಬೆನ್ನು ಹಚ್ಚಿದಾರಂತ. ಇವೆಲ್ಲ ನೋಡಿದಾಗ ಇದು ಇವತ್ತು ಅವಶ್ಯ ಇತ್ತ ಈ ಪ್ರಮಾಣದಲ್ಲೇ. ಇದನ್ನೆಲ್ಲ ಸರ್ಕಾರ, ಯಾಕೆಂದ್ರೆ ಸರ್ಕಾರದ ಕೆಲಸ ಅದು, ಮುಂಚೆನೇ ವಿಚಾರ ಮಾಡಬೇಕಾಗ್ತದೆ. ಇದನ್ನೆಲ್ಲ ದೊಡ್ಡ ಮಂದಿನ ಕೂಡಿಸಿದಾಗ, ಭಾಳಷ್ಟು ಮಂದಿನ ಕೂಡಿಸಿದಾಗ, ಭಾಳ ಜನರನ್ನು ಕೂಡಿಸಿದಾಗ ಇವೆಲ್ಲ ಸಾಮಾನ್ಯವಾದ ಸಮಸ್ಯೆಗಳು, ಆದರೆ ಭಾಳ ದೊಡ್ಡ ಸಮಸ್ಯೆಗಳು. ಹೊಟ್ಟೆ ನೀರ ಜೊತೆಗೆ ಬಹಿರ್ದೆಸೆ ಇವು ಭಾಳ ಅವಶ್ಯ. ಜೊತೆಗೆ ಇವೆಲ್ಲ ಏನೋ ಹೆಚ್ಚು ಕಡಿಮೆ ಆದಾಗ ಸಾವುಗಳು ಸಂಭವಿಸೋದು, ಮತ್ತೇನೋ ಆಗೋದು. ಭಾಳ ಜನ ಕುಡಿದಿರ್ತಾವೆ, ನಡೀತಾ ಇರ್ತಾವಂತ ನಾವು ನೋಡಿದ್ದೀವಿ ಭಾಳಷ್ಟು. ಅದು ಎಲ್ಲ ದೃಷ್ಟಿ ಇಟ್ಕೊಂಡು ಮಹಾಕುಂಭಮೇಳ 12 ವರ್ಷಕ್ಕೆ ನಡೆದಿದ್ದರೂ ಸಹಿತ ಇಂಥ ಸಮಸ್ಯೆಗಳ ಒಂದು ಒತ್ತಡಕ್ಕೊಳಗಾಗ್ಯದ. ಮತ್ತು ಇವತ್ತು ಅಲ್ಲಿ ಹೋದಂಥವ್ರಿಗೆ ಮರಳಿ ಬರೋ ಸಹಿತ ಕಷ್ಟ ಆಗ್ಯದ ಅನ್ನುವಂಥ ಒಂದು ವಾರ್ತೆಗಳು ನಿಜವಾಗಿ ಕಳವಳ ಉಂಟು ಮಾಡ್ತಾ ಇದ್ದಾವೆ. ಯೋಗಿ ಅವರು ಈ ದಿಶೆಯಲ್ಲೇ ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ
ಇದು ನಿಜವಾದ ಇವತ್ತಿನ ಮಹಾಕುಂಭಮೇಳದ ವರದಿಗಳ ನೆಲೆಯಲ್ಲಿ ರಚಿತವಾದಂತಹ ಒಂದು ಸಣ್ಣ ಕತೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗರಣಿ ವಂದನೆಗಳು.